ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಸರ್. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದು ಮಹತ್ವದ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಒಂದು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥ ರೈತರ ಪರವಾಗಿ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. 2-3 ತಿಂಗಳಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡ್ತೀವಿ, ಇಲ್ಲಿ ಆಗು ಹೋಗುಗಳ ಹಾಗೆ ಸಮಸ್ಯೆಗಳ ಬಗ್ಗೆ ಒಂದು ಪರಿಹಾರ ಹುಡುಕುವಂಥ ಒಂದು ರಚನೆಯಲ್ಲಿ ಮಾಹಿತಿಯನ್ನು ತೆಗೆದುಕೊತೀನಿ. ಆ ಬಗ್ಗೆ ನೆಕ್ಸ್ಟು ಪ್ಲಾನನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚ್ಕೋತೀನಿ ಅನ್ನೋ ವಿಷಯವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸದ್ಯ ಈಗ ನಮ್ಮ ಜೊತೆ ಇಲ್ಲಿಯ ರೈತರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಕಮಿಟಿಯನ್ನು ಮಾಡ್ತೀನಿ ಅನ್ನೋ ಒಂದು ಹೇಳಿಕೆ ಹೇಳೋ ಮೂಲಕ ತಮಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಏನು ಪ್ರತಿಭಟನೆಯನ್ನು ಕೈ ಬಿಡಿ 2-3 ತಿಂಗಳುಗಳ ಕಾಲ, ಆ ನಂತರ ಏನೋ ಒಂದು ಕಮಿಟಿಯನ್ನು ರಚನೆ ಮಾಡಿ ಅದರಿಂದ ಬಂದಂಥ ಮಾಹಿತಿಯ ಮುಂದಿನ ರೂಪುರೇಷೆಗಳನ್ನ ರೂಪಿಸ್ತೀವಿ ಅಂತ ಏನು ಹೇಳ್ತೀರಿ? ನೋಡಿ, ಮುಖ್ಯಮಂತ್ರಿಗಳು ಭಾಳ ಪ್ರಬುದ್ಧರಿದ್ದಾರೆ. ಅವರು ಬಿಸ್ನೆಸ್ ಮ್ಯಾನ್, ಅವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು. ಹೇಳ್ತಾರೆ, ಈಗಾಗಲೇ ನಿಮ್ಗೆ ಹೇಳ್ತಾರೆ 2 ತಿಂಗಳು ಕಾಲಾವಕಾಶನೂ ಕೂಡ ಕೇಳಿದ್ದಾರೆ, ನಾವು ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆನ್ನಲ್ಲೇ 4 ಗ್ರಾಮಗಳ ನೋಟಿಫಿಕೇಷನ್ನ ಫೈನಲ್ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಇದ್ಯಾವ ಉದ್ದೇಶ? ಹಾಗಿದ್ರೆ ಆ 4 ಗ್ರಾಮಗಳ ಫೈನಲ್ ನೋಟಿಫಿಕೇಷನ್ ಮಾಡೋದನ್ನು ತಡಿಬೇಕಿತ್ತು. ಈ ಮಾತನ್ನು ಹೇಳಿದರೆ ರೈತರನ್ನು ಅಲ್ಪ ಸ್ವಲ್ಪ ಒಪ್ಕೋತಿದ್ರು, ನಂಬ್ಕೋತಿದ್ರು ಏನೋ ಗೊತ್ತಿಲ್ಲ. ನಮಗೂ ಕೂಡ ಅಷ್ಟೊಂದು ವಿವೇಚನೆ ಇದೆ. ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂದರೆ, ಹೋರಾಟಗಾರರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈಗ ಅಧಿವೇಶನ ಬರ್ತಾ ಇದೆ. ಈಗ ಜುಲೈ ಎಂಡಲ್ಲಿ ಮಾಡಬೇಕಿತ್ತು, ಇಲ್ಲ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಅಧಿವೇಶನ ಇದೆ. ಅಧಿವೇಶನದಲ್ಲಿ ಮುಜುಗರವನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಮತ್ತು ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ರೈತರುಗಳು ಬಿಡುವಂಥ ಪ್ರಶ್ನೆ ಇಲ್ಲ. ಒಂದು ಕಡೆ ಹೇಳ್ತೀರಿ, ನಿನ್ನೆವರೆಗೂ ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳು, ಇವತ್ತು ಒಂದು ಕಮಿಟಿ ಮಾಡ್ತೀನಿ, 2 ತಿಂಗಳ ಕಾಲಾವಕಾಶ ಪುನರ್ ವಿಮರ್ಶನೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ. ನಿನ್ನೆವರೆಗೂ ಹೇಳ್ತಿದ್ರೆ ರೈತರೇ ಅಲ್ಲ, ಇಲ್ಲಿ ಬಿಡದಿವ್ರು ರೈತರೇ ಅಲ್ಲ, ಹೋರಾಟ ಮಾಡೋರು ರೈತರೇ ಅಲ್ಲ. 80% ಭೂಮಿ ಕೊಡೋರಿದ್ದಾರೆ, 20% ಮಾತ್ರ ಕೊಡಲ್ಲ ಅನ್ನೋರಿದ್ದಾರೆ ಅಂತ ಹೇಳ್ತಕ್ಕಂಥವ್ರು ಮುಖ್ಯಮಂತ್ರಿಗಳು. ಇವತ್ತು ಏಕಾಏಕಿ 2 ತಿಂಗಳುಗಳ ಕಾಲ ಗಡುವು, ಕಮಿಟಿ ಮಾಡ್ತೀನಿ, ವರದಿ ತಗೋತೀನಿ ಅಂತಕ್ಕಂಥ ಮುಖ್ಯಮಂತ್ರಿಗಳಿರ್ತಾರಲ್ಲ, ಇದು ಹೋರಾಟಗಾರರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಟ್ರಾಟಜಿ. ಇದಕ್ಕೆ ನಾವ್ಯಾರೂ ಕೂಡ ಮುಣಿಯೋದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೀತಿದೆ. ಗೊತ್ತು, ಮುಖ್ಯಮಂತ್ರಿಗಳು ಇಂಟೆಲಿಜೆನ್ಸ್ ರಿಪೋರ್ಟನ್ನು ತಗೊಂಡಿದ್ದಾರೆ. ಏನು, ಈ ಅಧಿವೇಶನ ನಡೆಯುವಂಥ ಟೈಮ್ನಲ್ಲಿ ಲಕ್ಷಾಂತರ ರೈತರು, ರಾಜ್ಯವ್ಯಾಪಿ ರೈತರುಗಳು ವಿಧಾನಸೌಧನ ಮುತ್ತಿಗೆ ಹಾಕಲಿಕ್ಕೆ ಬರ್ತಾರೆ. ಆ ಟೈಮಲ್ಲಿ ಮುಜುಗರಕ್ಕೆ ಒಳಗಾಗ್ತೀನಿ ಅಂತಕ್ಕಂಥನ್ನು ಮನಗಂಡು ಈಗ ದೇವೇಗೌಡರು ಹೋರಾಟಕ್ಕೆ ಕೂರ್ತಿದ್ದಾರೆ. ಅದು ಕೂಡ ಮುಜುಗರ. ಅದನ್ನೆಲ್ಲವನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಕಣ್ಣೊರೆಸುವಂಥ ತಂತ್ರವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ಇನ್ನು 1 ವರ್ಷ ಆಗಲಿ, ಯೋಜನೆಯನ್ನು ಕೈ ಬಿಟ್ಟಿದ್ದೀವಿ ಅಂತಕ್ಕಂಥ ಹೇಳಬೇಕಿತ್ತು. ಇವತ್ತು ಮುಖ್ಯಮಂತ್ರಿಗಳ ನಿರೀಕ್ಷೆಯಲ್ಲಿದ್ವಿ ನಾವು. ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು, ಈ ಸಂದರ್ಭದಲ್ಲಿ ಇವತ್ತು ನಾವು ಯೋಜನೆಯನ್ನು ಕೈ ಬಿಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಸರ್, ಇದು ಕಣ್ಣರಿಸುವ ತಂತ್ರನ ಅಥವಾ ನಿಮಗೆ ಮಾಡ್ತಿರ್ತಕ್ಕಂಥ ಮನವಿನ? ಇದು ಖಂಡಿತ ಸತ್ಯ. ಇದು ಏಕೆಂದರೆ ಅವರಲ್ಲೇ ದ್ವಂದ್ವ ನಿಲುವುಗಳು ಇದೆ, ದ್ವಂದ್ವ ಮಾತುಗಳನ್ನು ಆಡಿದ್ದಾರೆ. ಇವತ್ತು ಏನಂದರೆ, ಒಂದು ಕಡೆ ನಾನು ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಕೈ ಬಿಡಲ್ಲ, ಇದು ಕುಮಾರಸ್ವಾಮಿ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಇದ್ದಾಗಿಂದನೂ ನಡ್ಕೊಂಡ್ಬಂದಿದೆ ಅಂತ ಒಂದು ಕಡೆ ಹೇಳ್ತಾರೆ. ಒಂದು ಕಡೆ ಭೂಮಿ ಕೊಡೋರನ್ನ ನಾವು ಭೂಮಿ ಕೊಡೋರು ಇಷ್ಟ ಇದ್ದವ್ರನ್ನ ಅದು ಮಾತ್ರ ತಗೋತೀವಿ, ಭೂಮಿ ಕೊಡಲ್ಲ ಅಂತ ಇಷ್ಟ ಇಲ್ಲದೆ ಇರೋರನ್ನ ಕೈ ಬಿಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಇದರಲ್ಲೇ ದ್ವಂದ್ವ ನಿಲುವು ಗೊತ್ತಾಗುತ್ತೆ. ಆಮೇಲೆ ಇವರೇನು ನಮಗೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನೆಲ್ಲ ನಾವು ಇವ್ರನ್ನ ನಂಬ್ಕೊಳ್ಳೋಕ್ಕಾಗಲ್ಲ. ಏಕೆಂದರೆ ಮುಖ್ಯಮಂತ್ರಿಯವರೇ ನಮ್ಮ ರೈತರನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.